Welcome to this wonderful full moon ritual. Okay. I felt like ಇವತ್ತು like ಇವಾಗಿಂದ only like limited people community ಗೆ ಅಷ್ಟೇ ಕೊಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಿದೆ. Okay, so that's why only for this many people ಗೆ ಅಂದ್ರೆ ಯಾರು ಈಗ ಪ್ರೆಸೆಂಟ್ ಗ್ರೂಪ್ ಗಳಲ್ಲಿ ಇದ್ದಾರೆ ಪೇಯ್ಡ್ ಗ್ರೂಪ್ ಗಳಲ್ಲಿ ಕೋರ್ಸ್ ಗಳಲ್ಲಿ ಅಂತವ್ರಿಗೆ ಮಾತ್ರ ಲಿಂಕ್ ಸಿಕ್ಕಿರೋಂಥದ್ದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ವಂಡರ್ಫುಲ್ ಫುಲ್ ಮೂನ್ ರಿಚುವಲ್. ಫುಲ್ ಮೂನ್ ರಿಚುವಲ್ ಅಂದ್ರೆ ಅರ್ಥ ಹುಣ್ಣಿಮೆಯ ಒಂದು ಪ್ರಭಾವ, ಹುಣ್ಣಿಮೆಯ ಶಕ್ತಿಯಲ್ಲಿ ನಮ್ಮ ಒಂದು ವಿಶಸ್, ನಮ್ಮ ಒಂದು ಡಿಸೈರ್ಸ್, ನಮ್ಮ ಒಂದು ಗುರಿಗಳು ಅಥವಾ ಏನು ಇಷ್ಟಗಳೇನಿದೆ ಅದನ್ನೆಲ್ಲ ಪೂರೈಸ್ಕೊಳ್ಳುವಂಥದ್ದು, ಈಡೇರಿಸ್ಕೊಳ್ಳುವಂಥದ್ದು, ಅದಕ್ಕೋಸ್ಕರ ಕೆಲವು ರಿಚುವಲ್ಸ್ ನ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ನ ಮಾಡುವಂಥದ್ದು. ಸೊ ಲೆಟ್ ಅಸ್ ಡೂ. ಇವತ್ತಿನ ದಿನ ಹುಣ್ಣಿಮೆಯ ದಿನದಲ್ಲಿ ಹುಣ್ಣಿಮೆ ಅಂದ್ರೆ ಪೂರ್ಣ ಚಂದ್ರ. ಚಂದ್ರ ಭೂಮಿಗೆ ತುಂಬಾ ಹತ್ತಿರವಾಗಿರ್ತಾನೆ ಅಂಡ್ ಚಂದ್ರನ ಶಕ್ತಿ ಜಾಸ್ತಿ ಇರುತ್ತೆ. ಚಂದ್ರನ ಒಂದು ಇನ್ಫ್ಲೂಯೆನ್ಸ್ ಪ್ರಭಾವ ಜಾಸ್ತಿ ಬೀಳ್ತಾ ಇರುತ್ತೆ ನಮ್ಮ ಮೇಲೆ. ಸೊ ಈ ಚಂದ್ರನ ಶಕ್ತಿಯಿಂದ ನಾವು ನಮ್ಮ ವಿಶಸ್ ನ ಒಂದು ಯೂನಿವರ್ಸ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಈಸಿಲಿ ನಮ್ಮ ಒಂದು ಗೋಲ್ಸ್, ಡಿಸೈರ್ಸ್ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೋ ಮೆನಿ ಪೀಪಲ್ ಕಮ್ಯುನಿಟಿನಲ್ಲಿ ನಮ್ಮ ಲಾಸ್ಟ್ 2.5-3 years ಇಂದ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ಸ್ ಇಂದ ಸಾಕಷ್ಟು ಅಮೇಝಿಂಗ್ ವಂಡರ್ಫುಲ್ ರಿಸಲ್ಟ್ಸ್ ನೆಲ್ಲ ಪಡ್ಕೊಂಡಿದ್ದಾರೆ. ಸೊ ಲೆಟ್ ಅಸ್ ಡೂ. ನೀವು ಕೂಡ ಇದರಿಂದ ಬೆನಿಫಿಟ್ಸ್ ಪಡ್ಕೊಳ್ಳಿ ಅಂಡ್ ನಿಮ್ಮ ಒಂದು ವಿಶಸ್ ಏನ್ ಫುಲ್ಫಿಲ್ ಆದಾಗ ಅದನ್ನ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿ. ನೀವಿರೋಂಥ ಗ್ರೂಪ್ ಅಲ್ಲಿ ಏನ್ ನಿಮ್ಗೆ ರಿಸಲ್ಟ್ಸ್ ಬಂತು ಶೇರ್ ಮಾಡ್ಬೋದು ಅಥವಾ ಸೆಷನ್ ಅಲ್ಲೂ ಶೇರ್ ಮಾಡ್ಬೋದು. ಡನ್. ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಒಂದು ಸಾಮಗ್ರಿಗಳೇನು? ಯು ರಿಕ್ವೈರ್ ಒಂದು ಬ್ಯೂಟಿಫುಲ್ ಆಗಿ ಬೇ ಲೀಫ್. ಓಕೆ, ಒಂದು ನೀಟ್ ಅಂಡ್ ಕ್ಲೀನ್ ಆಗಿರೋಂಥ ಒಂದು ಬೇ ಲೀಫ್ ಬೇಕು. ಬೇ ಲೀಫ್ ಅಂದ್ರೆ ಪಲಾವ್ ಎಲೆ. ಓಕೆ, ಸೈಜ್ ಡಸಂಟ್ ಮ್ಯಾಟರ್. ಸೈಜ್ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ದಟ್ ಡಸಂಟ್ ಮ್ಯಾಟರ್. ಬಟ್ ನೀಟ್ ಅಂಡ್ ಕ್ಲೀನ್, ಎಲ್ಲೂ ಕಟ್ ಆಗಿರ್ಬಾರ್ದು, ಬೆಂಡ್ ಆಗಿರ್ಬಾರ್ದು, ಫೋಲ್ಡ್ ಆಗಿರ್ಬಾರ್ದು, ಟೂತ್ ಆಗಿರ್ಬಾರ್ದು. ಈ ತರ ನೀಟ್ ಅಂಡ್ ಕ್ಲೀನ್ ಆಗಿರೋಂಥ ಒಂದು ಬೇ ಲೀಫ್. ಈ ತರ 5 ಬೇ ಲೀಫ್ ಬೇಕು. 5 ಬೇ ಲೀಫ್ಸ್ ಬೇಕು. ಜೊತೆಗೆ ಬೇಕಾಗಿರೋಂಥದ್ದು ಒಂದು ಬೌಲ್ ಅಥವಾ ಒಂದು ತಟ್ಟೆ, ಜೊತೆಗೆ ಹೋಲ್ಡ್ ಮಾಡ್ಲಿಕ್ಕೆ ಒಂದು ಹೋಲ್ಡರ್, ಜೊತೆಗೆ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ಇಲ್ಲ ಅಂದ್ರೆ ದೀಪ, ಮ್ಯಾಚ್ ಬಾಕ್ಸ್, ನೀರಿನ ಬಾಟಲ್, ಜೊತೆಗೆ ನಿಮ್ಮ ವಿಶಸ್ ಒಂದು ಬುಕ್ ಅಲ್ಲಿ ಅಥವಾ ಒಂದು ಎಲ್ಲಾದ್ರೂ ನಿಮ್ಮ ಮೈಂಡ್ ಅಲ್ಲಿ ರೆಡಿ ಇಟ್ಕೋಬೇಕು. ಏನು ಒಂದು 5 ವಿಶಸ್ ನೀವು ಅಚೀವ್ ಮಾಡ್ಬೇಕಂತಿದ್ರ, ಫುಲ್ಫಿಲ್ ಮಾಡ್ಕೋಬೇಕಂತಿದ್ರ. ಸೊ 5 ವಿಶಸ್ ಲೆಟ್ ಇಟ್ ನಾಟ್ ಬಿ ತುಂಬಾ ಲಾಂಗ್ ಟೈಮ್ ಬೇಡ. ಲಾಂಗ್ ಟೈಮ್ ಇಟ್ಕೊಂಡು ತೊಂದರೆ ಇಲ್ಲ. ಅಂದ್ರೆ 5 years ಅಲ್ಲಿ, 10 years ಅಲ್ಲಿ, 3 years ಅಲ್ಲಿ ಅದು ಇಟ್ಕೋಬಹುದು, ಇಲ್ಲ ಅಂತಲ್ಲ. ಬಟ್ ಫಾರ್ ಯುವರ್ ಮ್ಯಾನಿಫೆಸ್ಟೇಷನ್ಗೆ ಇಲ್ಲಿಂದ ಒಂದು 1 month, 2 months, 3 months ಅಲ್ಲಿ ಅಚೀವ್ ಆಗಂತದ್ದು ಅಂಥದನ್ನ ಇಟ್ಕೊಂಡು ಅದನ್ನ ಮಾಡ್ತಾ ಬಂದ್ರೆ 2-3 months ಅಲ್ಲಿ ನೀವು ನೋಡ್ತೀರ ಅಚೀವ್ ಆಗಂತದನ್ನ ನೋಡ್ಬೋದು ನೀವು. ಡನ್. ಇಷ್ಟೆಲ್ಲರ ಹತ್ರ ರೆಡಿ ಇದೆಯಲ್ಲ? ಎಸ್ ಸರ್, ಇದೆ ಸರ್. ಸೊ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಟ್ರೈ ಮ್ಯಾಕ್ಸಿಮಮ್ ಕ್ಯಾಮ್ರಾ ಆನ್ ಮಾಡ್ತಾ. ಜೊತೆಗೆ ರೆಡ್ ಕಲರ್ ಪೆನ್ ಬೇಕು, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಡನ್. ರೆಡಿ ಆಲ್ ಆಫ್ ಯು? ಸ್ಟಾರ್ಟ್ ಮಾಡೋಣ. ನೋಡಿ, ಹುಣ್ಣಿಮೆಯ ದಿನ ಏನ್ ನೀವು ಧ್ಯಾನ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಈ ರಿಚುವಲ್ಸ್ ಮಾಡ್ತೀರಾ, ಇಟ್ ಈಸ್ 10 times ಅಲ್ಲ 100 times ಮೋರ್ ಪವರ್ಫುಲ್. ಯಾಕೆ ಅಂದ್ರೆ ಈ ಹುಣ್ಣಿಮೆಯ ದಿನ ಶಕ್ತಿ ಜಾಸ್ತಿ ಇರುತ್ತೆ.
ಒಂದು ಎರಡನೇದು ಕಮ್ಯುನಿಟಿಲಿ ಮಾಡಿದಾಗ ನಾವೆಲ್ಲ ಒಟ್ಟಿಗೆ ಮಾಡಿದಾಗ ಮಲ್ಟಿಫೋಲ್ಡ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ. ಸೊ ಇನ್ನಷ್ಟು ನಿಮಗೆ ಅಮೇಝಿಂಗ್ ಆಗಿ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ ಆಲ್ ಆಫ್ ಯು. ಲೆಟ್ಸ್ ರೈಟ್. ನಿಮ್ಮ ಮನಸ್ಸಿನಲ್ಲಿ ಒಂದು 5 ಇಚ್ಛೆಗಳು 5 ವಿಶಸ್ ಏನಿದೆ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಅಥವಾ ನೀವು ಬುಕ್ ಅಲ್ಲಿ ಬರೆದು ಇಟ್ಕೊಂಡಿದ್ರೆ ಅದನ್ನ ನೋಡಿ. ದಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹೆಲ್ತ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕರಿಯರ್, ಜಾಬ್, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಮನಿ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಪರ್ಸನಾಲಿಟಿ, ವ್ಯಕ್ತಿತ್ವದ ಮೇಲೆ ಆಗಿರ್ಬೋದು, ಫ್ಯಾಮಿಲಿ ವಿಚಾರದಲ್ಲಿ ಆಗಿರ್ಬೋದು. ಸೊ HRCM ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹೆಲ್ತ್, ರಿಲೇಶನ್ಶಿಪ್, ಕರಿಯರ್, ಮನಿ, ಪರ್ಸನಲ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಓಕೆ. ಸೊ ಇದರಲ್ಲಿ ನಿಮ್ಮ ಒಂದು ವಿಶ್ ನ ಹೇಗ್ ಬರೀತೀರಪ್ಪ ಅಂದ್ರೆ, ಜಸ್ಟ್ ಒಂದು 3 ವರ್ಡ್ಸ್ ಅಲ್ಲಿ ಬರೀತೀರಾ. ವಿಲ್ ನಾಟ್ ರೈಟ್ ಲೈಕ್ ಸೆಂಟೆನ್ಸ್ ತರ ಬರೆಯಕ್ ಹೋಗಲ್ಲ, ಅಫರ್ಮೇಶನ್ ರೂಪದಲ್ಲಿ ಬರೆಯಕ್ ಹೋಗೋದಿಲ್ಲ. ಲೈಕ್ ನಾವು ನ್ಯೂ ಮೂನ್ ರಿಚುವಲ್ ಮಾಡ್ದಂಗೆ ಶೀಟ್ ಅಲ್ಲಿ, ವೈಟ್ ಶೀಟ್ ಅಲ್ಲಿ ಫುಲ್ ಸೆಂಟೆನ್ಸ್ ಬರೆಯಕ್ ಹೋಗೋದಿಲ್ಲ. ಇದ್ರಲ್ಲಿ ಏನ್ ಮಾಡ್ತೀವಿ, ಬೇಲೀಫ್ ತಗೊಳ್ತೀವಿ. ಟೇಕ್ ಅ ಬೇಲೀಫ್. ಓಕೆ. ಒಂದು ಎಕ್ಸಾಂಪಲ್. ಸೊ ಫೈನಾನ್ಷಿಯಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 5 lakh rupees ಬರಬೇಕಿತ್ತು, 5 lakhs ಬಂದಿದೆ ಅನ್ನೋದಾದ್ರೆ, ಬರಬೇಕು ಅನ್ನೋದಾದ್ರೆ, ಓಕೆ, ಏನ್ ಬರೀತೀರಾ? ಯು ವಿಲ್ ರೈಟ್ ಓನ್ಲಿ 3 ವರ್ಡ್ಸ್ ಅಲ್ಲಿ ಬರೀತೀರಾ. 3 ಆರ್ ಮ್ಯಾಕ್ಸಿಮಮ್ 4 ವರ್ಡ್ಸ್ ಅಲ್ಲಿ ಬರೀತೀರಾ. 2 ವರ್ಡ್ಸ್ ಅಲ್ಲೂ ಬರೀಬಹುದು. ರಿಸೀವ್ಡ್ 5 lakhs. ಥ್ಯಾಂಕ್ ಯು. ಓಕೆ. ಸೊ 5 lakhs ಬರ್ಬೇಕಿತ್ತಂದ್ರೆ ರಿಸೀವ್ಡ್. ಅದು ಅಷ್ಟೇ ಅಫರ್ಮೇಶನ್ ರೀತಿನೇ ಬರೀತೀರಾ. ರಿಸೀವ್ಡ್, ಆಲ್ರೆಡಿ ಬಂದಿದೆ, ಥ್ಯಾಂಕ್ ಯು 5 lakhs, ಈ ತರ. ಆರ್ ಮೈ ಹೆಲ್ತ್ ಕಂಪ್ಲೀಟ್ಲಿ ಹೀಲ್ಡ್, ಮೈ ಬಾಡಿ ಕಂಪ್ಲೀಟ್ಲಿ ಹೀಲ್ಡ್, ನನ್ನ ದೇಹ ಅಥವಾ ನಮ್ಮ ಆರೋಗ್ಯ ಕಂಪ್ಲೀಟ್ ಆಗಿ ಹೀಲ್ ಆಗಿದೆ, ಈ ರೀತಿಯಾಗಿ ಬರೀತೀರಾ. ಡನ್. ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಸೊ ಎನಿ ಯುವರ್ ವಿಶ್ ಆರ್ ಎನಿ ಯುವರ್ ಗೋಲ್ಸ್ ಏನೇ ಇರ್ಬೋದು, ಅದನ್ನ ಒಂದು 3 ಅಥವಾ 4 ಪದದಲ್ಲಿ ನಿಮ್ಮ ಒಂದು ಬೇಲೀಫ್ ಮೇಲೆ ಬರೀತೀರಾ. ಯಾವ ಕಡೆ ಬರೀತೀರಾ? ಈ ಕಡೆ ಫ್ರಂಟ್ ಸೈಡ್ ಅಲ್ಲಿ 2 ಸೈಡ್ ಇರುತ್ತಲ್ವಾ, ಇಲ್ಲಿ ಒಂದು ರಫ್ ಸೈಡ್ ಇರುತ್ತೆ, ಬ್ಯಾಕ್ ಸೈಡ್, ಎಲೆಯ ಬ್ಯಾಕ್ ಸೈಡ್, ಎಲೆಯ ಮುಂಭಾಗ ಇರುತ್ತೆ, ನೈಸ್ ಸೈಡ್ ಇರುತ್ತೆ. ನೈಸ್ ಕಡೆ ನೀವು ಬರೀತೀರಾ. ಡನ್. ರೆಡಿ? ಎಲ್ಲರ ತರ ರೆಡಿ ಇದೆಯಾ? ಶುರು ಮಾಡೋಣ. ಗುರುಗಳೇ ಅದ್ರ ಮೇಲೆ ರೆಡ್ಡಿಂಗ್ ಕಲ್ಲೇ ಬರಿಬೇಕಲ್ಲ? ರೆಡ್ಡಿಂಗ್ ಕಲ್ಲೇ ಬರೀಬೇಕು. ಹೇಳ್ತೀನಿ, ಬರೀತೀರಾ ಅಂತ. ಓಕೆ ರೈಟ್ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಟೇಕ್ ಮಾರ್ಕರ್ ಅಥವಾ ಟೇಕ್ ರೆಡ್ ಪೆನ್ ತಗೊಳ್ಳಿ. ಟೇಕ್ ಅ ಬೇಲೀಫ್. ಒಂದು ಬೇಲೀಫ್ ತಗೊಳ್ಳಿ. ವಿತ್ ಲಾಟ್ ಆಫ್ ಎನರ್ಜಿ, ವಿತ್ ಲಾಟ್ ಆಫ್ ಹ್ಯಾಪಿನೆಸ್, ಪಾಸಿಟಿವಿಟಿ, ನಿಮ್ಮ ಒಂದು ಮೊದಲನೇ ವಿಶ್ ಅನ್ನ ನಿಮ್ಮ ಒಂದು ಬೇಲೀಫ್ ಮೇಲೆ ಬರೀತೀರಾ. ಎಸ್. ಅದೇ ರೀತಿ ಇನ್ನ ಮಿಕ್ಕಿರೋ ಬೇಲೀಫ್ ಮೇಲೆ ಕೂಡ ಬರೀತೀರಾ.
Yes. Done. So if you are in a part of Vivin Academy, ನೀವೆಲ್ಲ ಏನೇನ್ ಮಾಡ್ಬೋದು, ಎಲ್ಲ ಒಂದು ಪ್ರಿಪರೇಷನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದು. ಯಾವ ತರ ಒಂದು ಇಂಟರ್ನೆಟ್ ಪ್ಯಾಕ್ ಚೆನ್ನಾಗಿರ್ಬೇಕು ಅಥವಾ ವೈಫೈ ಹಾಕ್ಸ್ಕೊಳ್ಬೇಕು ಮನೆಯಲ್ಲಿ. ಸೆಷನ್ಗಿನ ಮೊದಲು ಮೊಬೈಲ್ ಚಾರ್ಜ್ಗೆ ಹಾಕಿ ರೆಡಿ ಇಟ್ಕೊಂಡಿರೋದು, ಒಂದು ಒಳ್ಳೆ ಬ್ಲೂಟೂತ್ ಅಥವಾ ಇಯರ್ಫೋನ್ ಹಾಕೊಳ್ಳುವಂಥದ್ದು. ನೆಕ್ಸ್ಟ್ ವೈಟ್ ಕಲರ್ ಶೀಟ್ ಬಂಡಲ್ ಇಟ್ಕೊಳ್ಳೋದು, ಯೆಲ್ಲೋ ಕಲರ್ ಶೀಟ್ಸ್ ಒಂದಷ್ಟು ಇಟ್ಕೊಳ್ಳುವಂಥದ್ದು. ಬೇಲೀಫ್ ಒಂದು ಒಳ್ಳೆ ಪ್ಯಾಕೆಟ್ ಸಿಗುತ್ತೆ. ಓಕೆ, ಸೊ ಒಳ್ಳೆ ಬೇಲೀಫ್ ಪ್ಯಾಕೆಟ್ ನ ತಂದು ಇಟ್ಕೊಳ್ಳುವಂಥದ್ದು ಬೇಕು. ಬೇಲೀಫ್ ಎಲ್ಲದಕ್ಕೂ ತುಂಬಾ ಒಳ್ಳೇದು, ಯೂಸ್ ಆಗುತ್ತೆ. ನೆಕ್ಸ್ಟ್ ಮಾರ್ಕರ್, ರೆಡ್ ಪೆನ್, ರೆಡ್ ಗ್ರೀನ್ ಬ್ಲೂ ಪೆನ್, CD ಮಾರ್ಕರ್ ಒಂದು ಇಟ್ಕೊಂಡ್ರೆ ಅದು ಬೇಕಾಗತ್ತೆ. ಸೊ ಈ ತರ ಇದೆಲ್ಲ ಪಾರ್ಟ್ ಆಫ್ ಕಮ್ಯುನಿಟಿ ಅಂದಾಗ ಇದೆಲ್ಲ ನೀವು ಇಟ್ಕೊಂಡಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಎಲ್ಲ ಸಿಗುತ್ತೆ, ಮಾಡೋಕ್ಕೆಲ್ಲ ರೆಡಿ ಇರ್ತಾರೆ. ಮತ್ತೆ ನೀರ್ ಬಾಟಲ್, ಸ್ಪೆಷಲಿ ವಾಟರ್ ಬಾಟಲ್, ಒಳ್ಳೆಯ ಒಂದು ಬಾಟಲ್ ನ ಖರೀದಿ ಮಾಡಿ. ಓಕೆ, ಡೋಂಟ್ ಯೂಸ್ ಆರ್ಡಿನರಿ ಬಾಟಲ್ ತಗೊಳ್ಬೇಡಿ, ಪ್ಲಾಸ್ಟಿಕ್ ಅಂತೂ ಖಂಡಿತ ಯೂಸ್ ಮಾಡಬೇಡಿ. ಟೇಕ್ ಅ ಗುಡ್ ಬಾಟಲ್, ಸ್ಟೀಲ್ ಬಾಟಲ್ ಅಥವಾ ಬೇರೆ ಯಾವ್ದಾದ್ರು, ಇದೆಲ್ಲ ಬರುತ್ತಲ್ಲ ಕಾಪರ್ ಎಲ್ಲ ಬರುತ್ತೆ, ಯಾವ ತರ ಆದ್ರು ಅಂತ ಒಂದು ಬಾಟಲ್ ತಗೊಂಡು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಡನ್, ರೆಡಿ, ಎಲ್ಲರೂ ಬರೆದ್ರ? ಸೊ ಕಂಟಿನ್ಯೂ ಮಾಡೋಣ. ಲೆಟ್ ಸ್ಟಾರ್ಟ್. ಟೇಕ್ ಅ ಬೇಲೀಫ್, ಒಂದ್ ಬೇಲೀಫ್ ತಗೊಳ್ತೀರಾ, ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ತೀರಾ. ಅದನ್ನ ನೋಡ್ತಾ ಓದ್ತಾ ಪಾಸಿಟಿವ್ ಆಗಿ ಫೀಲ್ ಮಾಡ್ತಾ ಇಮ್ಯಾಜಿನ್ ಮಾಡ್ತಾ ನಿಮ್ಮ ಬಲಗೈಯಿಂದ ಕ್ಲೋಸ್ ಮಾಡ್ತೀರಾ. ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಈ ಒಂದು ವಿಶ್ಗೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ. ಫೀಲ್ ಮಾಡಿ ಈ ಒಂದು ವಿಶ್ ನಿಮ್ಗೆ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ಪಡ್ಕೊಂಡಿದ್ದೀರಾ. ಅದಕ್ಕೋಸ್ಕರ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಇದಕ್ಕೆ ಒಂದು ಎನರ್ಜಿ ಕೊಡ್ತಾ, ಹಗ್ ಮಾಡ್ತಾ, ಕಿಸ್ ಮಾಡ್ತಾ, ಕೀಪ್ ಇಟ್ ಡೌನ್. ಇನ್ನೊಂದು ತಗೊಳ್ಳಿ ಕೈಯಲ್ಲಿ, ಇನ್ನೊಂದು ತಗೊಳ್ಳಿ. ಅದೇ ರೀತಿ ಎರಡನೇದಕ್ಕೂ ಓದ್ತಾ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತಾ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಆಕ್ಟಿವೇಟ್ ಮಾಡಿ ಈ ಒಂದು ವಿಶ್ ನ. ಇಮ್ಯಾಜಿನ್ ಮಾಡಿ ಇದು ನಿಮ್ಗೆ ಅಚೀವ್ ಆಗಿ ಫುಲ್ಫಿಲ್ ಆಗಿದೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ ಇದನ್ನ ನೀವು ಪಡ್ಕೊಂಡಿರೋದನ್ನ. ಸೊ ಎನರ್ಜಿ ಕೊಡ್ತಾ, ಲವ್ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಒಂದೊಂದೇ ಒಂದು ಬೇಲೀಫ್, ಎಲ್ಲಾ ಬೇಲೀಫ್ ಇದೇ ರೀತಿ ಮಾಡಿ. ಕಂಪ್ಲೀಟ್ ಆಲ್ ದ ಬೇಲೀಫ್ಸ್, ಎಲ್ಲಾ ಬೇಲೀಫ್ ಕಂಪ್ಲೀಟ್ ಮಾಡಿ.
ಡನ್ ಹಾಗಿದ್ರೆ ಕ್ಯಾಂಡಲ್ ಹಚ್ಕೊಳ್ಳಿ, ಕ್ಯಾಂಡಲ್ ಅಥವಾ ದೀಪ. ಸೊ ಐ ಹೋಪ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ನಾಟ್ ಜಸ್ಟ್ ಲಿಸ್ನಿಂಗ್, ಬರೀ ಕೇಳಿಸ್ಕೊಳ್ತಾ ಇಲ್ಲ, ಮಾಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ಸೊ ಲೆಟ್ಸ್ ಸ್ಟಾರ್ಟ್, ಕಂಟಿನ್ಯೂ ಮಾಡೋಣ. ಟೇಕ್ ಅ ಬೇ ಲೀಫ್, ಒಂದ್ ಬೇ ಲೀಫ್ ತಗೊಳ್ತೀರಾ. ಬೌಲ್ ಅಥವಾ ತಟ್ಟೆ ಏನಿದೆ ಅದರಲ್ಲಿ ಒಂದು ಬೇ ಲೀಫ್ ನ ತಗೊಂಡು ಬರ್ನ್ ಮಾಡ್ತೀರಾ. ಹೋಲ್ಡರ್ ಮುಖಾಂತರ ಹೋಲ್ಡ್ ಮಾಡ್ತಾ ಬರ್ನ್. ಅಂಡ್ ಇದರ ಆಶ್ ಬೂದಿ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳ್ಬೇಕು. ಪ್ರತಿಯೊಂದು ಬೇ ಲೀಫ್ ಬರ್ನ್ ಮಾಡ್ಬೇಕಾದ್ರೆ ಫೀಲ್ ಮಾಡಿ ಆಸ್ ಇಫ್ ಈ ಒಂದು ವಿಶ್ ನಿಮ್ಗೆ ಫುಲ್ಫಿಲ್ ಆಗಿದೆ. ಬೇ ಲೀಫ್ ಬರ್ನ್ ಆದಾಗ ಅದರ ಒಂದು ಹೊಗೆ ಫ್ರಾಗ್ರೆನ್ಸ್ ಏನ್ ಬರುತ್ತೆ ತುಂಬಾ ಒಳ್ಳೇದು ನಿಮ್ಗೆ, ನಿಮ್ಮ ಆರಾಗೆ ಮತ್ತೆ ನಿಮ್ಮ ಒಂದು ಹೆಲ್ತ್ಗೆ ಕೂಡ. ಡನ್. ಕ್ಯಾಂಡಲ್ ಹಾಗೆ ಇರ್ಲಿ, ಆರ್ಸಕ್ ಹೋಗ್ಬಿಡಿ. ದೀಪ ಹಾಗೆ ಇರ್ಲಿ. ವಿಲ್ ಡೂ ಬ್ಯೂಟಿಫುಲ್ ಮೆಡಿಟೇಷನ್. ಆಯ್ತಾ? ಎಲ್ಲಾರ್ದು ಆಯ್ತಾ? ಡನ್. ಕ್ಯಾಮ್ರಾ ಆಫ್ ಆಗಿರೋರು ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ಬೇಕು ನೀವು. ಸೊ ಕ್ಯಾಮ್ರಾ ಆಫ್ ಆಗಿದ್ದಾಗ ಮಿಸ್ಟರ್ ಇಂಡಿಯಾ ಆದಾಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದಾಗ ಗೊತ್ತಾಗುತ್ತೆ. ಡನ್.
ಸೊ ಬರ್ನ್ ಮಾಡಾಯ್ತು. ಇವಾಗ ಲೆಟ್ಸ್ ಡೂ ದಿಸ್ ರಿಚುವಲ್ ಕಂಪ್ಲೀಟ್ ಮಾಡೋಣ. ಬರ್ನ್ ಆಗಿರೋ ಆಶಸ್ ನ ಈಗ ಹೊರಗಡೆ ಹೋಗಿ ಬ್ಲೋ ಮಾಡಿ ಬರೋಣ, ಯೂನಿವರ್ಸ್ಗೆ ತಲುಪಿಸೋಣ. ಸೊ ಟೆರೆಸ್ಗೆ ಹೋಗಿ, ಬಾಲ್ಕನಿಗೆ ಹೋಗಿ, ನಿಮ್ಗೆ ಚಂದ್ರ ಕಾಣಿಸ್ತಾ ಇದ್ರೆ ವಂಡರ್ಫುಲ್, ಕಾಣಿಸ್ತಾ ಇಲ್ಲ ಅಂದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಚಂದ್ರ ಇದಾನೆ, ಕಾಣಿಸ್ತಾ ಇಲ್ಲ ಅಂದ್ರೆ ಮೋಡ ಇರುತ್ತೆ ಅಷ್ಟೇ, ಬಟ್ ಕಾಣಿಸ್ತಾ ಇರಲ್ಲ, ಬಟ್ ಇದಾನೆ. ಸೊ ಚಂದ್ರನ ನೆನ್ಸ್ಕೊಳ್ತಾ ಅಥವಾ ಚಂದ್ರನ್ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಇದೆಲ್ಲ ನನ್ಗೆ ಸಿಕ್ಕಿದೆ, ಪ್ರತಿಯೊಂದು ಅಚೀವ್ ಆಗಿದೆ, ಥ್ಯಾಂಕ್ ಯು ಅಂತ ಹೇಳ್ತಾ ಆಶಸ್ ನ ಬ್ಲೋ ಮಾಡಿ ಅದನ್ನ ಆಕಾಶಕ್ಕೆ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ 30 ಸೆಕೆಂಡ್ಸ್ ಆರ್ 1 ನಿಮಿಷ ಅಲ್ಲೇ ನಿಂತ್ಕೊಂಡು ಮೆಡಿಟೇಷನ್ ಮಾಡಿ. ಫುಲ್ ಮೂನ್ ನ ಎನರ್ಜಿ ಪಡ್ಕೊಳ್ಳಿ. ಓಕೆ, ಮೂನ್ ಬಾತ್, ಫುಲ್ ಮೂನ್ ನ ಎನರ್ಜಿ ಪಡ್ಕೊಳ್ಳಿ. ಆಫ್ಟರ್ 30 ಸೆಕೆಂಡ್ಸ್ ಆರ್ 1 ಮಿನಿಟ್ ಕಮ್ ಬ್ಯಾಕ್, ಮತ್ತೆ ವಾಪಸ್ ಬನ್ನಿ. ಓಕೆ, ಪ್ರತಿಯೊಬ್ರು ರೈಟ್ ನೌ ಮಾಡಿ ವಾಪಸ್ ಬನ್ನಿ. ಸೊ ನಾನು ಕೂಡ ಮಾಡ್ಬಿಟ್ಟು ವಾಪಸ್ ಬರ್ತೀನಿ. Done? Yes. ಓಕೆ, ಸೊ ಆಗಿರೋರು ಕ್ಯಾಮ್ರಾ ಆನ್ ಮಾಡಿದಾಗ ಗೊತ್ತಾಗುತ್ತೆ, ಕ್ಯಾಮ್ರಾ ಆಫ್ ಆಗಿರೋರು ಆಗಿದ್ರೆ ಡನ್ ಅಥವಾ ಡಿ ಅಂತ ಹಾಕಿ ವಿಲ್ ಕಂಟಿನ್ಯೂ.
Okay. Let's continue. ಈಗ ಕ್ಯಾಂಡಲ್ ಹಾಗೆ ಇರಲಿ ಅಥವಾ ದೀಪ ನಿಮ್ ಮುಂದೆ ಹಾಗೆ ಇರಲಿ, ಒಂದು ಕ್ಯಾಂಡಲ್ ಮೆಡಿಟೇಷನ್ ಅಥವಾ ಫುಲ್ ಮೂನ್ ಮೆಡಿಟೇಷನ್ ತರ ಆಗತ್ತದು, ಸರಿನಾ? ಪ್ರತಿಯೊಬ್ರು ಸೆಟ್ ಸ್ಟ್ರೈಟ್. ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ನಿಮ್ಮ ಎರಡೂ ಹಸ್ತಗಳಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ತಾ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ಫೀಲ್ ಮಾಡಿ, ನಿಮ್ಮ ಉಸಿರಾಟವನ್ನ ಗಮನಿಸಿ. ಅಬ್ಸರ್ವ್ ಮಾಡಿ, ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ ನಿಮ್ಮನ್ನ ನೀವು ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಬೆಳದಿಂಗಳ ಚಂದ್ರನ ಬೆಳಗಿನ ಕೆಳಗಡೆ ಒಂದು ಸಮುದ್ರ ತೀರದಲ್ಲಿ ಬೆಟ್ಟದ ತುದಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಫೀಲ್ ಮಾಡಿ, ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಎನರ್ಜಿ ಪ್ರತಿಯೊಂದನ್ನು ಫೀಲ್ ಮಾಡ್ತಾ ಇದ್ದೀರಾ. ಪೂರ್ಣ ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ. ಹಾಗೆ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ಪೂರ್ಣ ಚಂದ್ರನಿಂದ ಒಂದು ಪರ್ಪಲ್ ಕಲರ್, ವಾಯ್ಲೆಟ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ಸೀದಾ ನಮ್ಮ ಭೂಮಿ ಹತ್ರ ಬರ್ತಾ ಇದೆ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು, ನೀವಿರೋ ಏರಿಯಾ, ನಿಮ್ಮ ಮನೆ ಹತ್ರ, ನೀವಿರ್ತಕ್ಕಂಥ ಜಾಗ, ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಬಾಗಿಲ ಕಿಟಕಿಗಳ ಮುಖಾಂತರ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ತಾ ಇದೆ. ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ತಾ ಕಂಪ್ಲೀಟ್ಲಿ ಹೀಲ್ ಮಾಡ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ಹಸ್ತ ಮುಖಾಂತರ, ಪಾದಗಳ ಮುಖಾಂತರ ಬೇಡದಿರೋದೆಲ್ಲ ನೆಗೆಟಿವ್ಸ್ ಎಲ್ಲ ರಿಮೂವ್ ಆಗ್ತಾ ಇದೆ. ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಹೀಲ್ ಆಗ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆ ಸಂಪೂರ್ಣವಾಗಿ ಕ್ಲೆನ್ಸ್ ಆಗ್ತಾ ಇದೆ. ಹಾಗೆ ಆ ವಾಯ್ಲೆಟ್ ಕಲರ್ ಎನರ್ಜಿ ಬಂದು ಚಿಕ್ಕದಾಗ್ತಾ ಕಂಪ್ಲೀಟ್ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ದೇಹ ಸಂಪೂರ್ಣವಾಗಿ ಹಗುರ ಅನ್ನಿಸ್ತಾ ಇದೆ, ಮನಸ್ಸು ಹಗುರ ಅನ್ನಿಸ್ತಾ ಇದೆ. ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನಿಂದ ಒಂದು ದೊಡ್ಡದಾದ ಗೋಲ್ಡನ್ ಕಲರ್
ಶೈನ್ ಆಗ್ತಾ ಇದೆ. ಒಂದು ಯೆಲ್ಲೋ ಕಲರ್ ಎನರ್ಜಿ ಬಾಲ್ ಸರ್ಕಲ್ ಹೊರಟಿದೆ. ಚಂದ್ರನಿಂದ ಹೊರಟ ಎನರ್ಜಿ ಬಾಲ್ ನಮ್ಮ ದೇಶ, ನಮ್ಮ ನಾವಿರ್ತಕ್ಕಂಥ ಊರಿಗೆ ಎಂಟರ್ ಆಗ್ತಾ ಇದೆ. ನೀವಿರೋ ಏರಿಯಾ ಮನೆ ಹತ್ರ ಎಂಟರ್ ಆಗಿ ನಿಮ್ಮ ಮನೆಯ ಒಳಗಡೆ ಎಂಟರ್ ಆಗ್ತಾ ಇದೆ. ಎರಡೂ ಕೈನ ಓಪನ್ ಆಗಿಡಿ, ಕೈನ ಮೇಲೆತ್ತಿ ಫೀಲ್ ಮಾಡಿ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ತಾ ಇದೆ. ಆ ಒಂದು ಎನರ್ಜಿ ಬಾಲ್ ಸರ್ಕಲ್ ಒಳಗಡೆ ತೇಲ್ತಾ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸಿ ರೀಚಾರ್ಜ್ ಮಾಡ್ತಾ ಇದೆ. ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಶಕ್ತಿಯುತ ಮಾಡ್ತಾ ಇದೆ, ಪಾಸಿಟಿವ್ ಮಾಡ್ತಾ ಇದೆ, ದೇಹವನ್ನ ಸ್ಟ್ರಾಂಗ್ ಮಾಡ್ತಾ ಇದೆ. ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವು ಎನರ್ಜೆಟಿಕ್ ಆಗ್ತಾ ಇರೋದನ್ನ. ಆ ಒಂದು ಎನರ್ಜಿ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ತಾ ಇದೆ. ಫ್ಯಾಮಿಲಿ ಪೀಪಲ್ನೆಲ್ಲರನ್ನು ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ ಮಾಡ್ತಾ ಇದೆ. ನಿಮ್ಮ ಮನೆಯ ಮೂಲೆ ಮೂಲೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು ಪಾಸಿಟಿವ್ ಮಾಡ್ತಾ ಇದೆ. ಪಾಸಿಟಿವ್ ಎನರ್ಜಿ ತುಂಬ್ತಾ ಇದೆ ಮನೆ ಒಳಗಡೆ. ಇಮ್ಯಾಜಿನ್ ಮಾಡಿ ಡೀಪ್ ಇನ್ಹೇಲ್ ಮಾಡ್ತಾ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಎನರ್ಜಿನ. ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಎರಡೂ ಕೈನಲ್ಲಿ ನೀರ್ ಬಾಟಲ್ನ ಹೋಲ್ಡ್ ಮಾಡಿ. ಹೋಲ್ಡ್ ದ ವಾಟರ್ ಬಾಟಲ್. ನಿಮ್ಮ ಹಸ್ತಗಳ ಮುಖಾಂತರ ನೀರ್ ಬಾಟಲ್ಗೆ ಎನರ್ಜಿ ಕೊಡ್ತಾ ಹೋಗಿ, ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ನೀವೇನೇನ್ ವಿಶಸ್ ಬರ್ದಿದ್ರ ಅದೆಲ್ಲವನ್ನ ಇಮ್ಯಾಜಿನ್ ಮಾಡ್ತಾ ನೀರಿಗೆ ಎನರ್ಜೈಸ್ ಮಾಡಿ. ಹಾಗೆ ಮೆಡಿಟೇಟ್ ಮಾಡಿ.
जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम् कामये देवी बलिहोमप्रिये नमः उग्रतारे नमो नित्यं त्राहि मां शरणागतम् यशो देहि कवित्वं देहि देहि मे मूढत्वं च हरे देवी त्राहि मां शरणागतम् द्वन्द्ववन्दिते करुणामयी तारे ताराधिनाथास्ये त्राहि मां शरणागतम् चतुर्दश्यां नवम्यां यः पठे नरः षण्मासेः सिद्धिमाप्नोति नात्र कार्या विचारणा लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। दाने तथा भये यम् इदं पठति स्तोत्रं शुभं तस्य न संशयः। ಫೀಲ್ ಮಾಡಿ, ನಿಮ್ಮ ಎನರ್ಜಿನ ಫೀಲ್ ಮಾಡ್ತಾ ನಿಮ್ಮ ಹಸ್ತಗಳ ಮುಖಾಂತರ ನೀರ್ ಬಾಟಲ್ಗೆ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ, ನಿಮ್ಮ ವಿಶಸ್ಗೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಕೀಪ್ ದ ಬಾಟಲ್. ಎರಡೂ ಕೈನ ಮೇಲೆತ್ತಿ, ರೇಸ್ ಯುವರ್ ಹ್ಯಾಂಡ್ಸ್.
ತಲೆನ ಮೇಲೆತ್ತಿ ಸರೆಂಡರ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ. ಪೂರ್ಣ ಚಂದ್ರನಿಗೆ, ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ ಹೈ ಎನರ್ಜಿನ ರಿಸೀವ್ ಮಾಡಿ ನಿಮ್ಮ ಹಸ್ತಗಳ ಮುಖಾಂತರ. ಡೀಪ್ ಎನರ್ಜಿನ ರಿಸೀವ್ ಮಾಡ್ತಾ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಕಮ್ಯುನಿಟಿಗೆ, ರಿಚುವಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ rub your palms. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ slowly and gently open your eyes. Yes. Drink water. ನೀರು ಕುಡಿರಿ ಪ್ರತಿಯೊಬ್ಬರು. ಡ್ರಿಂಕ್ ವಾಟರ್. ಎಸ್, ವಂಡರ್ಫುಲ್, ಅಮೇಝಿಂಗ್. ಇನ್ನೊಂದು ಹೇಳ್ತೀನಿ. ಆಫ್ಟರ್ ದಿಸ್ ಸೆಷನ್ ಮತ್ತೆ ನೀರ್ ಬಾಟಲ್ನ ತುಂಬಿಸಿ ಮತ್ತೊಂದ್ಸರಿ ಎರಡು ಹಸ್ತಗಳಲ್ಲಿ ಇಟ್ಕೊಂಡು ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ತಾ ನೀರಿಗೆ ಎನರ್ಜಿ ಕೊಡ್ತಾ ನೀರ್ ಬಾಟಲ್ನ ಆಚೆ ಇಡಿ. ಎಲ್ಲಿ ಆಚೆ, ಎಲ್ಲಿ ಬೆಳಕ್ ಬೀಳುತ್ತೋ, ಬೆಳಕ್ ಬಿದ್ದಿಲ್ಲ ಆದ್ರೂ ಪರವಾಗಿಲ್ಲ, ಜಸ್ಟ್ ಮನೆಯಿಂದ ಆಚೆ ಇಡಿ. ಕಿಟಕಿಯಿಂದ ಆಚೆ, ಬಾಲ್ಕನಿ, ಎಲ್ಲಾದ್ರೂ ಟೆರೆಸ್ ಎಲ್ಲಾದ್ರೂ ಸರಿ. ಸೊ ಲೆಟ್ ದಟ್ ವಾಟರ್ ಗೆಟ್ ಎನರ್ಜೈಸ್ಡ್. ಫುಲ್ ಮೂನ್ ಎನರ್ಜೈಸ್ ಆಗ್ಲಿ, ವಾಟರ್ ಎನರ್ಜೈಸ್ಡ್ ಆಗುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಆ ನೀರ್ ಬಾಟಲ್ನ ಸಂಪೂರ್ಣವಾಗಿ ಕುಡಿತೀರ. ಓಕೆ, ಎನರ್ಜೈಸ್ ವಾಟರ್ನ ಸಂಪೂರ್ಣವಾಗಿ ಕುಡಿತೀರ. ಡನ್ ಮಾಡ್ತೀರಾ? ಸೆಷನ್ ನಂತರ ಇದನ್ನ ಮಾಡಿ. ಈಗ ಕ್ಯಾಂಡಲ್ ಆರಿಸ್ಬೋದು. ಆಟೋಮೆಟಿಕ್ ಆದ್ರೆ ತೊಂದರೆ ಇಲ್ಲ, ತಲೆ ಕೆಡಿಸ್ಬೋದು. ನೋ ಇಶ್ಯೂಸ್. ಡನ್. ಸೊ ಥ್ಯಾಂಕ್ ಯು ಸೋ ಮಚ್. Thank you all of you for this wonderful, amazing full moon ritual. Thank you. Thank you, Gurugale. Thank you so much. Thank you, sir. Thank you so much. Excellent. Thank you very much, sir. Thank you, sir. How was your experience? How was your experience? Super, sir. Thank you, sir. Experience was super, sir. Yes, sir. Experience ತುಂಬಾ ಚೆನ್ನಾಗಿತ್ತು sir. Beautiful Wonderful session, sir. Thank you, sir. Wonderful, Guru. Super ಆಗಿತ್ತು. Amazing. ಫೀಲ್ ಮಾಡಿ ನೋಡಿ, ನೀವು ಬಾಡಿ ಲೈಟ್ ಅನಿಸ್ತಾ ಇರುತ್ತೆ, ನೆಗೆಟಿವ್ ಬಾಡಿ ತುಂಬಾ ಲೈಟ್ ಆಯ್ತು ಸರ್. ಪಾಸಿಟಿವ್ ಫೀಲ್ ಮಾಡ್ತಾ ಇರ್ತೀರಾ. ಅಂಡ್ ಲೆಟ್ ದಿಸ್ ಮ್ಯಾಜಿಕ್ ಸ್ಟಾರ್ಟ್ಸ್. ಓಕೆ, ನೀವೇನು ವಿಶಸ್ ನ ಬರೆದು ಯೂನಿವರ್ಸ್ ಸಬ್ಮಿಟ್ ಮಾಡಿದ್ರಿ, ಲೆಟ್ ದಟ್ ಮ್ಯಾಜಿಕ್ ಬಿಗಿನ್. ಆಟೋಮೆಟಿಕ್ ಆಗಿ ನೋಡ್ತಾ ಹೋಗಿ ಯಾವ ತರ ಅದು ಫುಲ್ಫಿಲ್ ಆಗುತ್ತೆ, ಅಚೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಅಂಡ್ ನಾಳೆಯಿಂದ ಶ್ರಾದ್ದದ ದಿನಗಳು, ಸೊ ಪಕ್ಷದ ದಿನಗಳು ಸ್ಟಾರ್ಟ್ ಆಗ್ತಾ ಇದೆ. ಇಟ್ಸ್ ಡೇಸ್ ಫಾರ್ ಫರ್ಗಿವ್ನೆಸ್, ಪಡ್ಕೊಳ್ಳೋದಕ್ಕೆ, ಫರ್ಗಿವ್ ಮಾಡೋದಕ್ಕೆ, ರಿಚುವಲ್ಸ್ ಮಾಡೋದಕ್ಕೆ ಈ ಒಂದು 15 ದಿನ ಇರೋಂಥದ್ದು. ಅಂಡ್ ಏನೇ ಒಂದು ಕಾರ್ಮಿಕ್ ಡೆಪ್ಸ್ ಇದ್ರೆ, ಕಾರ್ಮಿಕ್ ನೆಗೆಟಿವ್ಸ್ ಇದ್ರೆ ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ಅ ಒಕೇಶನ್ ಫಾರ್ ಯು. ಸೊ ವಿಲ್ ಹ್ಯಾವ್ ಒಂದು ಪ್ರೋಗ್ರಾಮ್ ಮಾಡ್ತೀನಿ, ಕಾರ್ಮಿಕ್ ಹೀಲಿಂಗ್ ಒಂದು ಪ್ರೋಗ್ರಾಮ್ ಮಾಡ್ತೀನಿ. ಪಕ್ಷದ ಒಂದು ಪಿತೃಪಕ್ಷದ ಒಂದು ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳೋದಕ್ಕೆ, ಹೀಲಿಂಗ್ ಮಾಡ್ಲಿಕ್ಕೆ ಒಂದು ಹೀಲಿಂಗ್ ಸೆಷನ್, ಆಸ್ ವೆಲ್ ಆಸ್ ಇನ್ನೊಂದು ಅಡಿಷನಲ್ ಇನ್ನೊಂದು ಪ್ರೋಗ್ರಾಮ್ ಮಾಡ್ತೀನಿ. ಯಾವ ತರ ಒಂದು ವೈಬ್ರೇಷನ್ಸ್, ಹೌ ಟು ರೈಸ್ ಯುವರ್ ವೈಬ್ರೇಷನ್ಸ್ ಅಂತ ಹೇಳ್ಬಿಟ್ಟು, ಹೌ ಟು ರೈಸ್ ಯುವರ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬಿಟ್ಟು, with what all activities you can raise your vibration energy ಅಂತ ಹೇಳಿ. So I'll be conducting ಒಂದು healing session, ಇನ್ನೊಂದು raise your vibration.